Can you crack KCET 2026 without coaching? ಸೊ ಇವತ್ತೇನೆಂದ್ರೆ ನಿಮಗೆ ಹೇಳ್ಕೊಡ್ತೇನೆ ನಾನು ಕೋಚಿಂಗ್ ತಗೊಂಡು KCET ರ್ಯಾಂಕ್ ಬರ್ಬೋದಾ ಅಂಡ್ ಕೋಚಿಂಗ್ ತಗೊಳ್ಳಿಲ್ಲ ಅಂದ್ರೆ KCET ರ್ಯಾಂಕ್ ಬರ್ಬೋದಾ ಅದು ನಿಮಗೆ ಇವತ್ತು ತಿಳಿಸ್ಕೊಡ್ತೇನೆ ಆಯ್ತಾ. ಸೊ ಲೆಟ್ ಸಿ ಹೌ ಯು ಪೀಪಲ್ ಕ್ಯಾನ್ ಕ್ರ್ಯಾಕ್ ಇಟ್. ಕ್ಲಿಯರ್? ಸೊ ಏನಂದ್ರೆ ಟಾಪಿಕ್ ಈಸ್ ಕೋಚಿಂಗ್ ರಿಯಲಿ ನೆಸೆಸರಿ. ಓಕೆ, ಸೊ ಈಗ ನೀವು ಕೋಚಿಂಗ್ ತಗೋತಿರಲ್ಲ ಅದು ನೆಸೆಸಿಟಿ ಇದೆನಾ ನಿಮಗೆ, ಅದನ್ನು ನಿಮಗೆ ಇವತ್ತು ತಿಳಿಸ್ಕೊಡ್ತೇನೆ. ಸೊ ದ್ಯಾಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದ ಸ್ಟೂಡೆಂಟ್ಸ್ ಹೂ ಆರ್ ಗೋಯಿಂಗ್ ಟು ಟೇಕ್ ದ ಕೋಚಿಂಗ್ ಆಫ್ ಕ್ರ್ಯಾಶ್ ಕೋರ್ಸಸ್. ಓಕೆ, ಈಗ ಕ್ರ್ಯಾಶ್ ಕೋರ್ಸಸ್ ಬರುತ್ತೆ KCETದು. ಸೊ ಅವಾಗ ನಾನು ತಗೋಬೇಕು, ಏನು ಹೆಲ್ಪ್ ಆಗುತ್ತೋ ಇಲ್ಲೋ, ಆದರೆ ಇನ್ ಕೇಸ್ ನಾವು ತಗೊಳ್ಳಿಲ್ಲ ಅಂದರೆ ಹೇಗೆ ಹೆಲ್ಪ್ ಆಗುತ್ತೆ ಅವೆಲ್ಲ ನಿಮಗೆ ಇವತ್ತು ಹೇಳ್ತೇನೆ ಆಯ್ತಾ. ಸೊ coaching helps with the structured guidance and the expert shortcuts. That's true. Okay, in case ನೀವು ಕೋಚಿಂಗ್ ತಗೊಂಡ್ರಪ್ಪ ಆಯ್ತಾ, ಸೊ ಕೋಚಿಂಗ್ ತಗೊಂಡ ತಕ್ಷಣ ಏನು ಹೆಲ್ಪ್ ಆಗ್ಬೋದು, ಟೀಚರ್ಸ್ಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ನೀವು ಕಲ್ಸಿ ಎವ್ರಿ ಇಯರ್ KCET ಕೋಚಿಂಗ್ ಕೊಟ್ಟಿರ್ತಾರೆ ಅವರು, ಅವ್ರಿಗೆ ಗೊತ್ತಿರುತ್ತೆ ಯಾವ ಟೈಪ್ ಆಫ್ ಕ್ವಶನ್ಸ್ ಬರಬಹುದು. ಓಕೆ, ಯಾವ ಟೈಪ್ ಆಫ್ ಕ್ವಶನ್ಗೆ ಯಾವ ಥರ ಟ್ರಿಕ್ ಹಾಕಬಹುದು ಅನ್ನೋದು ಡೈರೆಕ್ಟಾಗಿ ಹೇಳ್ತಾರೆ. ನನಗೆ ಗೊತ್ತು, ನೀವು ಅದನ್ನು ಮಾಡಬಹುದು. ಇಟ್ ನಾಟ್ ಲೈಕ್ ಯಾರೋ ಒಬ್ರು ಹೇಳಿ ನಿಮಗೆ ಟೀಚರ್ ಹೇಳಿ ಎಕ್ಸ್ಪ್ಲೇನ್ ಮಾಡ್ಬೇಕನ್ನೋದು ಏನಿಲ್ಲ, ನೀವು ಕುಂತ ಓದಿದ್ರೆ ನಿಮಗೂ ಬರ್ತದು. ಇಟ್ಸ್ ನಾಟ್ ಲೈಕ್ ನೋ, ಬಟ್ ಕೋಚಿಂಗ್ ತಗೊಂಡ್ರೆ ಆ ಟೀಚರ್ ಎಕ್ಸ್ಪರ್ಟೀಸ್ ನಿಮಗೆ ಸಿಗಬಹುದು ಆಯ್ತಾ. ಸೊ ಬಟ್ ಇಟ್ಸ್ ನಾಟ್ ಮ್ಯಾಂಡೇಟರಿ. KCET ರಿವಾರ್ಡ್ಸ್ ಕಾನ್ಸೆಪ್ಟ್ ಕ್ಲಾರಿಟಿ ಆ್ಯಂಡ್ ದ ಕನ್ಸಿಸ್ಟೆನ್ಸಿ. ಸೊ ಈಗ KCETನಲ್ಲಿ ಕೋಚಿಂಗ್ ತೊಗೊಂಡ್ರೆ ನಿಮಗೆ ಈಸಿ ಆಗುತ್ತಂತ ಒಬ್ಬರದ್ದು ಮೈಂಡ್ಸೆಟ್ ಇರುತ್ತೆ. ಇನ್ನೊಬ್ರದ್ದು ಮೈಂಡ್ಸೆಟ್ ಅಂದರೆ ನಮ್ಮ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದರೆ ಆ ಟೀಚರು ಯಾವ ಮೆಥಡ್ ಹೇಳ್ತಿದ್ದಾರೆ, ಯಾವ ಕಾನ್ಸೆಪ್ಟ್ ಹೇಳ್ತಿದ್ದಾರೆ ಹೇಗೆ ಗೊತ್ತಾಗೋದಪ್ಪ. ಆ್ಯಂಡ್ ದ್ಯಾಟ್ ಇಸ್ ರಿಯಲಿ ಟ್ರೂ. ಸೊ ಈಗ ನೋಡಿ, ನೀವು ಅಕಸ್ಮಾತ್ ಓಕೆ ಟೀಚರ್ ನಿಮಗೆ ಕ್ವಶನ್ ಸಾಲ್ವ್ ಮಾಡ್ತಿದ್ದಾರೆ, ಯಾವ ಥರ ಟ್ರಿಕ್ಸ್ ಯೂಸ್ ಮಾಡ್ಬೇಕಂತ ಹೇಳ್ತಿದ್ದಾರೆ, ಬಟ್ ಆ ಕ್ವಶನ್ನು ಯಾವ ಟಾಪಿಕ್ ಇಂದ ಇದೆ, ಆ ಟಾಪಿಕ್ ನಮಗೆ ಕ್ಲಿಯರ್ ಇದೇನೋ ಇಲ್ಲೋ ಅದೇ ಗೊತ್ತಿಲ್ಲ ಅಂದರೆ ನಿಮಗೆ ಹೇಗೆ ಮಾಡ್ತೀರಾ ನೀವು, ರೈಟ್. ಸೊ ದ್ಯಾಟ್ ಇಸ್ ವಾಟ್ ಆ್ಯಕ್ಚುಲಿ ಇಂಪಾರ್ಟೆಂಟ್ ಇಸ್. ಸೊ ಈಗ ನೀವು ಏನು ತಲೆ ಇಟ್ಕೋಬೇಕಂದ್ರೆ, ನಾನು ಅಕಸ್ಮಾತಾಗಿ ಕೋಚಿಂಗ್ ತಗೊಳ್ಳಿಲ್ಲ, ಸೊ ನನಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇದೆ, ನಾ ಕನ್ಸಿಸ್ಟೆಂಟ್ ಆಗಿ ಚಾಪ್ಟರ್ಸನ್ನು ಓದ್ತಿದ್ದೇನೆ, ನನಗೆ ಎಲ್ಲ NCERT ಟೆಕ್ಸ್ಟ್ ಬುಕ್ಸನ್ನು ಫುಲ್ ಕಂಪ್ಲೀಟ್ ಮಾಡಿದ್ದೇನೆ, ನಾ ಜಸ್ಟ್ ಈಗ PYQs ಮಾಡಬೇಕು. ಈಗ ನೀವು ಫುಲ್ NCERT ಬುಕ್ಕನ್ನು ಚೆನ್ನಾಗಿ ಕುಂತು ಓದಿದ್ದೀರಾ, ಜಸ್ಟ್ PYQ ಸಾಲ್ವ್ ಮಾಡಬೇಕಂದ್ರೆ ಈಸಿಯಾಗಿ ಮಾಡ್ಬೋದು, ಬಿಕಾಸ್ PYQs ಬರೋದೇ ಕಾನ್ಸೆಪ್ಟಿಂದ, right? So we have even a negative thing, we have even a positive thing if you people will take a coaching. Clear? So besides study, students can succeed with discipline and the right resources. It's not about how you study or not, where you're actually been studying. Okay, so that's what I told. Coaching ಹೋಗಿ ಕುಂತು ಬೇಡಪ್ಪ ಮನೇಲಿ ಕುಂತ್ರೆ ಓದೋಕ್ಕಾಗಲ್ಲ, ನಾನು ಹೋಗಿ ಕೋಚಿಂಗ್ನಲ್ಲಿ ಕುಂತ್ರೆ ಅಟ್ಲೀಸ್ಟ್ ಕೇಳಬಹುದು. ಇಟ್ಸ್ ನಾಟ್ ಲೈಕ್ ನಾ ಕೇಳ್ತೇನಪ್ಪ ಆಯ್ತಾ. ನಿಮ್ಮ ತಲೆಯಲ್ಲಿ ಏನಿರುತ್ತೆ, ಏನು ಬೇಕಾಗಲಿ ಇವತ್ತು ಟೈಮ್ ವೇಸ್ಟ್ ಮಾಡೋದೇ ಬೇಡ, ಕಾಲೇಜ್ಗೆ ಹೋಗೋಣ, ಏನು ಹೇಳ್ತಿದ್ದಾರೆ ಕೋಚಿಂಗ್ನಲ್ಲಿ ಕೇಳೋಣ, ಅದನ್ನ ಕೊಂದು ಸಾಲ್ವ್ ಮಾಡೋಣ, ಅದ್ರದ್ದು ಒಬ್ಬೊಬ್ಬರ ಮೈಂಡ್ಸೆಟ್ ಇರುತ್ತೆ. ಇನ್ನೊಬ್ಬ ಸ್ವಲ್ಪ ಮಂದಿ ಮೈಂಡ್ಸೆಟ್ ಏನಿರುತ್ತೆ, ಹೋಗೋಣ ನೋಡೋಣ ಎಷ್ಟು ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಆಮೇಲೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಸಾಲ್ವ್ ಮಾಡೋಣ. ಸೊ ಆ ಮೈಂಡ್ಸೆಟ್ ಏನಾಗುತ್ತೆ, ಅದು ಎಲ್ಲರದ್ದು ರ್ಯಾಂಕ್ ಬರೋದು 20,000 ಅಬೋ ಆ ಹುಡುಗರದ್ದು ರ್ಯಾಂಕ್ ಬರೋದು. ಸೊ ಅದಕ್ಕೆ ಹೇಳೋದು, ನಿಮ್ಮ ಮೈಂಡ್ ಸೆಟ್ ಇಂಪಾರ್ಟೆಂಟ್ ಇದೆ ಇಲ್ಲಿ. ಇಟ್ಸ್ ನಾಟ್ ಅಬೌಟ್ ದ್ಯಾಟ್ ವಾಟ್ ಕೋಚಿಂಗ್ ಇಸ್ ಬೀನ್ ಡೂಯಿಂಗ್ ಆರ್ ನಾಟ್ ಕೋಚಿಂಗ್ ಟೇಕಿಂಗ್ ಇಸ್ ಇಂಪಾರ್ಟೆಂಟ್. ಇದು ನಿಮ್ಮ ಮೈಂಡ್ ಇರೋದು, ನೀವು ಹೇಗೆ ಕನ್ಸಿಸ್ಟೆನ್ಸಿಯಾಗಿ ಇರ್ತೀರ ಅನ್ನೋದು ಆಯ್ತಾ. ಸೊ ಅಂದ್ರೂ ನಿಮಗೆ ನಾನು ಬೆನಿಫಿಟ್ಸ್ ಹೇಳ್ತೇನೆ, ಬೆನಿಫಿಟ್ಸ್ ಯಾವ ಥರ ಇರಬಹುದು ಕೋಚಿಂಗ್ ತಗೊಂಡ್ರೆ ಮತ್ತೆ ಕೋಚಿಂಗ್ ತಗೊಳ್ಳಿಲ್ಲ ಅಂದರೆ. ಸೊ ಹೌ ಕೋಚಿಂಗ್ ಕ್ಯಾನ್ ಹೆಲ್ಪ್ ಯು ಪೀಪಲ್ ಇಸ್ ಟೈಮ್ ಸೇವಿಂಗ್, ಯು ಗೆಟ್ ಫಿಲ್ಟರ್ಡ್ ಎಕ್ಸಾಮ್ ಫೋಕಸ್ಡ್ ಕಂಟೆಂಟ್. ಇಫ್ ಯು ಆರ್ ಕಾನ್ಸಂಟ್ರೇಟೆಡ್ completely on your KCET, I want to get the rank, it is clear to you people and you have set your mind, then surely the coaching taking is very important ಆಯ್ತಾ. ಸೊ ಕೋಚಿಂಗ್ ಅಂತೂ ನೀವು ತಗೊಳ್ಳೇಬೇಕು ಇನ್ ಕೇಸ್ ನಿಮ್ದು ಇದು ಪ್ಲಾನ್ ಇದ್ರೆ ಆಯ್ತಾ. ಸೊ ಇನ್ ಕೇಸ್ ರೆಗ್ಯುಲರ್ ಟೆಸ್ಟ್ ಇಂಪ್ರೂವ್ ಸ್ಪೀಡ್ ಆ್ಯಂಡ್ ದ ಅಕ್ಯುರೇಸಿ. ಸೊ ಏನಾಗುತ್ತೆ ಅಂದರೆ ಕೋಚಿಂಗ್ನಲ್ಲಿ ವೀಕ್ಲಿ ಟೆಸ್ಟ್ ಇರುತ್ತೆ. ಸೊ ಆ ವಾರ ನೀವು ಕಾನ್ಸೆಪ್ಟ್ ಅಂತೂ ನೀವೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬರ್ಬೇಕು. ಕೋಚಿಂಗ್ನಲ್ಲಿ ಏನು ಕಲಿಸ್ತಾರೆ, ಕ್ವಶನ್ ಸಾಲ್ವ್ ಮಾಡ್ತಾರೆ. ಕ್ವಶನ್ ಸಾಲ್ವ್ ಮಾಡೋದು ಹೇಗಾಗತ್ತೆ, ನಿಮಗೆ ಯಾವಾಗ ಕಾನ್ಸೆಪ್ಟ್ ಕ್ಲಿಯರೆನ್ಸ್ ಇರುತ್ತೆ. ಸೊ ನೀವು ಕ್ವಶನ್ ಸಾಲ್ವ್ ಮಾಡ್ಕೊಂತ ಕುಂತಿರೋ ವಾರ ಎಲ್ಲ ಒಂದು ಚಾಪ್ಟರ್ ತೊಗೊಂಡ್ವಪ್ಪ ಸೊಲ್ಯೂಷನ್ನು, ಆ ಸೊಲ್ಯೂಷನ್ದೆಲ್ಲ ಚಾಪ್ಟರ್ 1 ಮಂಡೇ ಟು ಫ್ರೈಡೇ ಎಲ್ಲ ಸಾಲ್ವ್ ಮಾಡ್ತಾರೆ ಫುಲ್ಲು, ಸ್ಯಾಟರ್ಡೇ ಎಕ್ಸಾಮ್ ಬರ್ಲಿಕ್ಕೆ ಹೋಗ್ತಾರೆ. ಮೀನ್ಸ್ ವಾಟ್ ಕನ್ಸಿಸ್ಟೆಂಟ್, ಯು ವಿಲ್ ಹ್ಯಾವ್ ಯುವರ್ ರಿಯಾಲಿಟಿ ಚೆಕ್. ಓಕೆ, ನಿಮ್ಮ ಮಾರ್ಕ್ಸ್ ಬರೀತೀರಾ, ಪೇಪರ್ ಬರೀತು ಮುಂದೆ ನಿಮಗೆ ರಿಯಲೈಸ್ ಆಗುತ್ತೆ, ನನಗೆ ಇದು ಗೊತ್ತಾಗ್ತಿಲ್ಲ, ನಂಗೆ ಅದು ಗೊತ್ತಾಗ್ತಿಲ್ಲ, ನಾ ಈ ಕಾನ್ಸೆಪ್ಟ್ ಜಾಸ್ತಿ ಓದಬೇಕು ಅನ್ನೋದು ರಿಯಲೈಸೇಷನ್ ಆಗುತ್ತೆ ಇನ್ ಕೇಸ್ ನೀವು ಟೆಸ್ಟ್ ಬರೆದ್ರೆ
right? So that is how it will benefit if you're taking a coaching. Clear? So peer competition keeps you motivated. That's what I told you. Competition will be there, like ಅವನು ಇಷ್ಟು ಮಾರ್ಕ್ಸ್ ತಗೊಂಡ, ನಾನು ಇಷ್ಟು ಮಾರ್ಕ್ಸ್ ತಗೊಂಡೆ, ನಾ ಇವನ್ಕಿಂತ ಜಾಸ್ತಿ ತಗೋಬೇಕು ಅನ್ನೋದು ಕಾಂಪಿಟೇಷನ್ ಇರುತ್ತೆ ಕೋಚಿಂಗ್ ನಲ್ಲಿ. ಫ್ಯಾಕಲ್ಟಿ ಸಪೋರ್ಟ್ ಫಾರ್ ದ ಟ್ರಿಕಿ ಕಾನ್ಸೆಪ್ಟ್ಸ್ ಅಂಡ್ ದ ಡೌಟ್ಸ್ ಇನ್ ಕೇಸ್. ನೋಡಿ, ಈಗ ಒಂದು ಕ್ವಶನ್ ಪೇಪರ್ ಆಗಿದೆಯಪ್ಪ, ಸಾಟರ್ಡೆ ಎಕ್ಸಾಮ್ ಆಯಿತು. ಸ್ಯಾಟರ್ಡೆ ಎಕ್ಸಾಮ್ ಆಗಿದ ತಕ್ಷಣ ಮಂಡೇ ನಿಮಗೆ ಡಿಸ್ಕಷನ್ ಮಾಡ್ತಾರೆ. ಈ ಕ್ವಶನ್ ಪೇಪರ್ ಸ್ಯಾಟರ್ಡೆ ಏನು ಎಕ್ಸಾಮ್ ಮುಗಿದಿದೆ ಅಲ್ಲ, ಅದರ ಡಿಸ್ಕಷನ್ ಆಗುತ್ತೆ ಮಂಡೇ. ಸೊ ಅವಾಗ ಡಿಸ್ಕಷನ್ ಆಗುತ್ತಲ್ಲ, ನಿಮಗೆ ಗೊತ್ತಾಗುತ್ತೆ ನೀವು ಎಲ್ಲಿ ಆಕ್ಚುಲಿ ರಾಂಗ್ ಮಾಡಿದ್ದೀರಾ. ಸೊ ಆ ಥರದ್ದೊಂದು ಬೆನಿಫಿಟ್ ಇದೆ ಇಫ್ ಯು ಟೇಕ್ ಅ ಕೋಚಿಂಗ್. ಕ್ಲಿಯರ್? ನೆಕ್ಸ್ಟ್ ಕಮ್ಸ್ ವಾಟ್ ಸೆಲ್ಫ್ ಸ್ಟಡಿ ಕ್ಯಾನ್ ವಿನ್ ಟು ಇಫ್ ಇನ್ ಕೇಸ್ ಯು ಆರ್ ನಾಟ್ ಟೇಕಿಂಗ್ ಅ ಕೋಚಿಂಗ್. ಓಕೆ, ಸೆಲ್ಫ್ ಸ್ಟಡಿ ಮಾಡಿದ್ರು ನೀವು KCET ಆರಾಮಾಗಿ ರ್ಯಾಂಕ್ ತಗೋಬಹುದು. ಮತ್ತು ಅದನ್ನು ಭಾಳ ಮಂದಿ ತಗೋತಿದ್ದಾರೆ, ಆಯ್ತಾ? ಸೊ ನಿಮಗೆ ಇನ್ನೂ ಬೆನಿಫಿಟ್ ಹೇಳ್ತೇನೆ, ಮತ್ತು ಯಾಕೆ ಇಂಪಾರ್ಟೆಂಟ್ ಇದು ಅನ್ನೋದು ಹೇಳ್ತೇನೆ ನಿಮಗೆ, ಆಯ್ತಾ? ಪ್ಲಾನ್ ಯುವರ್ ಟೈಮ್ ಟೇಬಲ್ ಆ್ಯಂಡ್ ಟೆಕ್ಸ್ಟ್ ಇಟ್ to the consistency. Use the free KCET materials, YouTube, PYQs and a mock test. So here the first to plan your timetable. ಟೈಮ್ ಟೇಬಲ್ ಪ್ಲಾನ್ ಮಾಡ್ಕೋಬೇಕು. ಮಾರ್ಚ್ ತನಕ, ಏಪ್ರಿಲ್ ತನಕ ಎಕ್ಸಾಮ್ಸ್ ಮುಗಿತಪ್ಪ. ಆಮೇಲೆ ಮೇನಲ್ಲಿ KCET ಎಕ್ಸಾಮ್ ಬರುತ್ತೆ. ಸೊ KCET ಎಕ್ಸಾಮ್ ಬಂದ ತಕ್ಷಣ ನಾ ಹೇಗೆ ಅಟೆಂಪ್ಟ್ ಮಾಡ್ಬೇಕು, ಅದನ್ನು ನಾ ಏನು ಮಾಡಬೇಕು ಆ್ಯಕ್ಚುಲಿ ಟೈಮ್ ಟೇಬಲ್ ಡೈಲಿ ಬೇಸಿಸ್ನಲ್ಲಿ, ಕನ್ಸಿಸ್ಟೆನ್ಸಿ ಹೇಗೆ ಇಟ್ಕೋಬೇಕು, ಯಾವ ಚಾಪ್ಟರ್ ಯಾವತ್ತು ಮಾಡ್ಕೋಬೇಕು, ಅದರಿಂದ PYQs ಯಾವಾಗ ಸಾಲ್ವ್ ಮಾಡ್ಬೇಕು ನಾನು, ಆ ಕನ್ಸಿಸ್ಟೆನ್ಸಿ ಆ ಡೈಲಿ ಟೈಮ್ ಟೇಬಲ್ ಇಟ್ಕೊಂಡ್ರೆ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಇಟ್ಸ್ ಜಸ್ಟ್ ಲೈಕ್ ಸೇಮ್. ಇನ್ನೊಂದು ವಿಷಯ ಹೇಳ್ತೇನೆ, ನಾವು ಆಲ್ರೆಡಿ ವೇದಾಂತು ಕರ್ನಾಟಕದಲ್ಲಿ ಆಲ್ರೆಡಿ MCQs ಅನ್ನು ಸಾಲ್ವ್ ಮಾಡ್ತಿದ್ದೇವೆ. ವಿ ಆರ್ ಡೂಯಿಂಗ್ ಆಲ್ ದ ಕಂಟೆಂಟ್ ಕಂಪ್ಲೀಟ್ಲಿ ಫ್ರೀ ಫಾರ್ ಯು ಪೀಪಲ್, ಆಯ್ತಾ? ಸೊ ಕಂಪ್ಲೀಟ್ಲಿ ಫ್ರೀ ಅಂದರೆ ಹೇಗೆ, ಚಾಪ್ಟರ್ ಎಕ್ಸ್ಪ್ಲನೇಷನ್ ಇರುತ್ತೆ, PYQ ಸಾಲ್ವಿಂಗ್ ಇರುತ್ತೆ, ಎಲ್ಲ ಮಾಡ್ತಿದ್ದೇವೆ ನಾವು. ಈಸಿ ಟ್ರಿಕ್ಸ್ ಕೂಡ ಹೇಳ್ತಿದ್ದೇವೆ ನಿಮಗೆ, ಸಪ್ರೇಟಾಗಿ ನೋಟ್ಸು ಕೊಡ್ತಿದ್ದೇವೆ. ಇಟ್ಸ್ ಕಂಪ್ಲೀಟ್ಲಿ ಫ್ರೀ ಟು ಯು ಪೀಪಲ್. ಸೊ ಇವನ್ ದೆನ್ ದೋಸ್ ಸ್ಟೂಡೆಂಟ್ಸ್ ಹೂ ಆರ್ ನಾಟ್ ಗೋಯಿಂಗ್ ಫಾರ್ ದ ಕೋಚಿಂಗ್, ದೇ ಕ್ಯಾನ್ ರೆಫರ್ ದೋಸ್ ಥಿಂಗ್ಸ್, ರೈಟ್? ಸೊ ವೇದಾಂತು ಕರ್ನಾಟಕದಲ್ಲಿ ಆಲ್ರೆಡಿ ಅವನ್ನೆಲ್ಲ ಮಾಡ್ತಿದ್ದೇವೆ. ಯು ಕ್ಯಾನ್ ಗೋ ಅಂಡ್ ಚೆಕ್ ಇಟ್ ಔಟ್ ಆಲ್ಸೋ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಕ್ಲಿಯರ್? ಸೊ ದಿಸ್ ಥಿಂಗ್ಸ್ ಕ್ಯಾನ್ ಬಿ ಡನ್. No, you can do it if some people are deciding like, ಆಯ್ತಪ್ಪ ನಾನು ಕೋಚಿಂಗ್ ತಗೊಳ್ಳೋದಿಲ್ಲ, ಕೋಚಿಂಗ್ ತಗೋದು ಸುಮ್ಮನೆ ವೇಸ್ಟ್, ಅದು ನನಗೆ ಗ್ರೂಪ್ ಸ್ಟಡಿ ಮಾಡ್ಲಿಕ್ಕೆ ಆಗಲ್ಲ, ನನಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ ಸ್ವಲ್ಪ ಮಂದಿ ಕಲಿಸೋದು, ಸೊ ಎದಕ್ಕಪ್ಪ ರೊಕ್ಕ ಸುಮ್ಮನೆ ವೇಸ್ಟ್ ಮಾಡೋದು, ಏನಕ್ಕೆ ದುಡ್ಡು ಹಾಕೋದು ಅದರಲ್ಲಿ, ಸೊ ಬೇಡ ನನಗೆ. ಸೊ ಐ ವಿಲ್ ಡೂ ಇಟ್ ಬೈ ಮೈ ಓನ್. ಇಫ್ ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಎನಿಥಿಂಗ್, ಐ ವಿಲ್ ರೆಫರ್ ದ ಯೂಟ್ಯೂಬ್. ಎವ್ರಿಥಿಂಗ್ ಇಸ್ free in the Vedantu Karnataka, right? So you can go and watch every video of every chapter of all the subjects in Vedantu Karnataka easily. Everything is available. So focus on the NCERT, that is 80% of KCET comes from it. Yes, I can say you like 80%. I'll tell you insights of it, it's 100% itself, guys. 100% NCERT book ಇಂದಾನೆ ಬರೋದು. ಅಲ್ಲಿಂದ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ PYQs ಮಾಡಲಿಕ್ಕೆ ಕಂಪ್ಲೀಟ್ಲಿ ಈಸಿ ಆಗುತ್ತೆ ನಿಮಗೆ. ಸೊ ಬಿ ಯೋರ್ ಓನ್ ಟೀಚರ್, ಟಾಸ್ಕ್ ಮಿಸ್ಟೇಕ್ಸ್ ಇಂಪ್ರೂವ್ ವೀಕ್ಲಿ. ಲೈಕ್ ನಾವು ಏನಾಗುತ್ತಂದ್ರೆ, ನೀವು ಕೋಚಿಂಗ್ ತಗೊಂಡ್ರೆ ನಿಮಗೆ ರಿಯಲೈಸೇಷನ್ ಆಗುತ್ತೆ, ರಿಯಾಲಿಟಿ ಚೆಕ್ ಇರುತ್ತೆ. ಐ ಅಗ್ರಿ. ಬಟ್ ಇಲ್ಲಿ ಅಕಸ್ಮಾತ್ ನೀವು ಕನ್ಸಿಸ್ಟೆನ್ಸಿ ಇಟ್ಕೊಂಡ್ರು, ನೀವೇ ಟ್ರ್ಯಾಕ್ ಮಾಡ್ಕೋತಿದ್ರೆ, ಲೈಕ್ ಎಕ್ಸಾಂಪಲ್ ಸ್ಯಾಟರ್ಡೆ ಎಕ್ಸಾಮ್ ಬರದ್ರಿ, ಎಲ್ಲಿ ತಪ್ಪು ಬೀಳ್ತಿದ್ದಾರೆ ಅನ್ನೋ ಸಂಡೇ ಚೆಕ್ ಮಾಡ್ಬೇಕು. ಅದನ್ನು ಎಲ್ಲಿ ತಪ್ಪಾಗ್ತಿದೆ ನಿಮ್ಮದು, ನಾವು ಎಲ್ಲಿ ಸ್ಟಕ್ ಆಗ್ತಿದ್ದೇವೆ ಅದನ್ನ ಕಾನ್ಸೆಪ್ಟ್ ಕ್ಲಿಯರ್ ಅಂಡ್ ಸಂಡೇ ಮಾಡ್ಕೋಬೇಕು. ಸೊ ದಟ್ ಬಿಫೋರ್ ಮಂಡೇ ಯು ಸ್ಟಾರ್ಟ್ ದ ನ್ಯೂ ಚಾಪ್ಟರ್, ಸಂಡೇ ದೋಸ್ ಥಿಂಗ್ಸ್ ಶುಡ್ ಬಿ ಕ್ಲಿಯರ್ ಇನ್ ಯೋರ್ ಹೆಡ್. That chapter should be clear in your head. That consistency you need to maintain it. If in case you are planning to do the self study. Teda? So consistency beats everything. Even though you're taking a coaching, even though you're not taking the coaching, main important is what? Consistency. So ನೀವು ಕನ್ಸಿಸ್ಟೆನ್ಸಿನೇ ಮೇಂಟೈನ್ ಮಾಡ್ತಿಲ್ಲ ಅಂದರೆ ನೀವು ಕೋಚಿಂಗ್ ತಗೊಂಡ್ರೂ ವೇಸ್ಟು, ತಗೊಳ್ಳಿಲ್ಲ ಅಂದ್ರೂ ವೇಸ್ಟು. ಈವನ್ 3 to 4 hours daily can bring top ranks if done sincerely. So small daily progress adds up to the big by exam time. So don't compare your journey, just measure the growth. Don't means why you need to not compare your journey with the others. It's not like you're not studying like them, ಆಯ್ತಾ? ಸೊ ನೀ ಯಾರೋ ಒಬ್ರು ಜಾಸ್ತಿ ಮಾರ್ಕ್ಸ್ ಬೀಳ್ತಿದ್ರೆ ನನಗಿಂತ ಜಾಸ್ತಿ, why am I not like that? Even though I'm studying more than him, it's about understanding. ಅವನು ಬರೀ 1 ತಾಸು ಮಾಡ್ತಿದ್ದಾನೆ, ಬಟ್ ಸ್ಮಾರ್ಟ್ ವರ್ಕ್ ಮಾಡ್ತಿದ್ದಾನೆ. ನೀವು ಬಹಾಟಿಂಗ್ ದ ಕಾನ್ಸೆಪ್ಟ್ಸ್ ಯು ಪೀಪಲ್ ಆರ್ ಡೂಯಿಂಗ್. ಇಫ್ ಇನ್ ಕೇಸ್ ಯು ಆರ್ ಫೀಲಿಂಗ್ ಇಟ್ ಲೈಕ್ ಅವ್ನು 3 ತಾಸು ಓದ್ತಿದ್ದಾನೆ, ನಾನು ಆ್ಯಕ್ಚುಲಿ 10 ತಾಸು ಹೋದ್ರೂ ಆ ಟಾಪಿಕ್ ನನಗೆ ತಿಳಿತಿಲ್ಲ, ಆ ಟಾಪಿಕ್ನಲ್ಲಿ ನನಗೆ ಮಾರ್ಕ್ಸ್ ಬೀಳ್ತಿಲ್ಲಪ್ಪ. ಎದಕ್ಕೆ ಬೀಳ್ತಿಲ್ಲ? ನೀವು ಎಲ್ಲೋ ತಪ್ಪು ಮಾಡ್ತಿದ್ದೀರಾ. ಏನಂದರೆ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್. ಸೊ ನೀವು ಎಷ್ಟು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತೀರಾ ಅಷ್ಟು ನಿಮಗೆ ಚಲೋ ಆಗುತ್ತೆ. ಸೊ ಅಷ್ಟು ನೀವು ಕಂಪೇರ್ ಮಾಡ್ಕೋಬಹುದು, ಆಯಿತಾ?
Like smart work plus daily revision, guaranteed improvement. Yes. ಕನ್ಸಿಸ್ಟೆನ್ಸಿ ಇಟ್ಕೊಂಡು ಸ್ಮಾರ್ಟ್ ವರ್ಕ್ ಮಾಡಬೇಕು. ಹೇಗೆ ಹೇಳಿದೆ ನಾನು, 1 ತಾಸು ಮಾಡಿ ಅದನ್ನು ಚೆನ್ನಾಗಿ ಕುಂತು ಮಾಡಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಆ 1 ತಾಸನ್ನು ಏನು ಓದಿದ್ದಾರೆ ಅನ್ನೋದು. ಸುಮ್ಮನೆ 10 ತಾಸು ಬುಕ್ ಬಂದು ಕೂತ್ಕೊಂಡು ನಾವು ಓದಿದೆ ಅಪ್ಪ ಅಂತ ಹೇಳಿದ್ರೆ ವೇಸ್ಟ್ ಅದು, ಆಯಿತಾ. ಸೊ ದಿಸ್ ಇಸ್ ವಾಟ್ ಆ್ಯಕ್ಚುಲಿ ಐ ವಾಂಟೆಡ್ ಟು ಟೆಲ್ ಯು ಪೀಪಲ್. ಸೊ ಹೇಗೆ ನಿಮಗೆ KCET ಕೋಚಿಂಗ್ ತೊಗೊಂಡ್ರೆ ಏನು ಬೆನಿಫಿಟ್ ಇದೆ, ತೊಗೊಳ್ಳಿಲ್ಲ ಅಂದರೆ ಏನು ಬೆನಿಫಿಟ್ ಇದೆ. ಇನ್ ಕೇಸ್ ನೀವು ಎರಡೂ ಮಾಡಲಿಲ್ಲ ಅಂದ್ರೂ, ಎರಡೂ ಮಾಡಿದ್ರೂ, ಮೇನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಕನ್ಸಿಸ್ಟೆನ್ಸಿ. ನೀವು ಕನ್ಸಿಸ್ಟೆನ್ಸಿನೇ ಇಟ್ಕೊಳ್ಳಿಲ್ಲ, ಡೈಲಿ ಟೈಮ್ ಟೇಬಲ್ ಪ್ರಿಪೇರ್ ಮಾಡಲಿಲ್ಲ, ಏನು ಓದ್ಬೇಕು ನಾನು, ಯಾವ ಕಾನ್ಸೆಪ್ಟ್ ಓದಬೇಕು, ಯಾವಾಗ ಆ ಕಾನ್ಸೆಪ್ಟನ್ನು ಮುಗಿಸ್ಬೇಕು, ನಾ PYQs ಯಾವಾಗ ಮಾಡಬೇಕು ಆ ಚಾಪ್ಟರ್ದು, ಅದೇ ಡಿಸಿಷನ್ ನೀವು ತೊಗೊಳ್ಳಿಲ್ಲ ಅಂದರೆ ಇಟ್ಸ್ ಜಸ್ಟ್ ವೇಸ್ಟ್. KCET ರ್ಯಾಂಕ್ ತರೋದು ಅಷ್ಟು ಈಸಿ ಇಲ್ಲ. ಸೊ ನೀವು ಎಷ್ಟು ಬೆನಿಫಿಟ್ಸ್ ಮಾಡಬೇಕು, ನೀವು ಎಷ್ಟು ಎಫರ್ಟ್ಸ್ ಹಾಕ್ತೀರಾ ಅಷ್ಟರ ಮೇಲೆ ನಿಮ್ಮ ರ್ಯಾಂಕ್ ಬರೋದು. ಸೊ ಟಿಲ್ ದೆನ್, ಸಿ ಯು ಎವ್ರಿ ಒನ್. ಇಫ್ ಇನ್ ಕೇಸ್ ಯು ಹವ್ ನಾಟ್ ಸಬ್ಸ್ಕ್ರೈಬ್ ಟು ದ ಚಾನಲ್, ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಟು ದ ಚಾನಲ್, ಹ್ಯಾಸ್ ವಿ ಆರ್ ಗಿವಿಂಗ್ ಯು ಪೀಪಲ್ ದ ಫ್ರೀ ಕಂಟೆಂಟ್ ರಿಲೇಟೆಡ್ ಟು ದ KCET ಎಕ್ಸಾಮ್ಸ್, ಇವನ್ ಫಾರ್ ದ NEET ಎಕ್ಸಾಮ್ಸ್. ಸೊ KCETನಲ್ಲಿ ಯಾವ ಥರ PYQs ಕೇಳ್ತಾರೆ, ಯಾವ ಥರ ಒಂದೊಂದು ಶಾರ್ಟ್ಸ್ ಮಾಡ್ತಿದ್ದೇವೆ, 1 ಶಾರ್ಟ್ ವಿಡಿಯೋಸ್ ಮಾಡ್ತೇವೆ KCET ಮೇಲೆ, ಫುಲ್ ಚಾಪ್ಟರ್ ಇನ್ ಜಸ್ಟ್ 3 hours, ಪ್ಲಸ್ ವಿ ಆರ್ ಗೋಯಿಂಗ್ ಟು ಡೂ ಅ ಸ್ಪೆಷಲ್ ಕ್ಲಾಸ್ ಫಾರ್ ದ PYQs itself. Those all things will really help you people if you people maintain a consistency. So do follow, subscribe, and to the Vedanta Karnataka. Till then, see you everyone.